ನಮಸ್ಕಾರ ಸ್ನೇಹಿತರೆ ಇವತ್ತೊಂದು ಹಳ್ಳಿ ರೆಸಿಪಿಯೊಂದಿಗೆ ಮತ್ತೆ ಬಂದೇವೆ ನಾವು ಮಾದೇವಿ. ಇವತ್ತು ಏನು ಮಾಡಕತ್ತೇವ? ಸಂಕ್ರಮಣ ಸ್ಪೆಷಲ್ ಆಗಿ ಮಾಡ್ತೇವಲ್ಲಂಟಿ ಹಿಟ್ಟಿನ ದೋಸೆ ಮತ್ತು ಅವ್ರಿಕಾಯಿ ಪಲ್ಯ ಚೊಂಚಲ ಪುಟಾಣಿ ಹಿಟ್ಟು ಹಚ್ಚಿದ್ದು ಚೊಂಚಲನ ಮಾಡೋಣ ಅಂತೇಳಿ ಮಾಡೇವಿ. ನೋಡ್ರಿ, ಇವತ್ತು ನಾವು ಸಂಕ್ರಮಣದ ಸ್ಪೆಷಲ್ ಮಾಡಕತ್ತೇವಿ. ನಮ್ಮ ಹಳ್ಳಿ ಕಡೆ ಯಾವ ರೀತಿ ಮಾಡ್ತಾರೆ ಸಂಕ್ರಮಣದ ಸ್ಪೆಷಲ್ ಅಂದ್ರೆ ಈಗಿನಕ್ಕಿಂತನೂ ಹಳೆ ಕಾಲದ ರೆಸಿಪಿ ಇದು. ಈಗ ಹೊಸ ರೆಸಿಪಿ ಅಂತಲ್ಲ, ಹಳೆ ಕಾಲದಾಗ ಮಾಡ್ತಿದ್ರು ಇದನ್ನ. ಟ್ರೆಡಿಷನಲ್ ರೆಸಿಪಿ ಹೆಚ್ಚಾಗಿ ರೂಬಿ ಮಾಡೋದೊಂದು ಸ್ಪೆಷಲ್ ಬಂದ್ಬಿಟ್ಟಲ್ಲ, ಹಿಂಗಾಗಿ ಬರೀ ಎಲ್ಲರೂ ರೂಬಿ ಮಾಡಿಬಿಡ್ತಾರೆ. ನಾವು ಟ್ರೆಡಿಷನಲ್ ಆಗಿ ಹಿಂದಿನ ಕಾಲದಾಗ ಯಾವ ರೀತಿ ಮಾಡ್ತಾರ ಅನ್ನುವಂಥದ್ದನ್ನ ಇವತ್ತು ತೋರ್ಸಾಕತ್ತೇವಿ. ಹಿಟ್ಟಿನ ದೋಸೆ, ಆಮೇಲೆ ಚೊಂಚಲ, ಆಮೇಲೆ ಅದಕ್ಕೆ ಅವ್ರಿಕಾಯಿ ಪಲ್ಯ. ಬರ್ರಿ ಹೆಂಗೆ ಮಾಡೋದು ಅಂಥೇಳಿ ನೋಡ್ಬಿಡೋಣ. ಇಲ್ಲೇ ಅವ್ರಿಕಾಯಿ ಹರ್ಕೊಂಬಿಡುವ. ಹೊಲ್ದಾನ ತಾಜಾ ಅವ್ರಿಕಾಯಿ ಪಲ್ಯ ಮಸ್ತ್ ಆಕತ್ ನೋಡು. ಅಲ್ಲೇ ಈಗೇನು ತರು ನಿಂತೇಳಿ ಕಡ್ಲಿ ಹೊಲ ಮಾದೇವಿ ಆಗ್ಲೇ ಒಣಗೆ ಬಿಡ್ತು ನೋಡು. ಒಂದೇ ವಿಡಿಯೋ ಮಾಡುವಾಗ ಎಷ್ಟು ಹಚ್ಚಗೆ ಇತ್ತು, ಈಗೆಲ್ಲ ಪೂರ್ತಿ ಒಣಗೆ ಬಿಡ್ತು. ಸ್ಟಾರ್ಟಿಂಗ್ ಒಂದು ಗೋಧಿ ಹುಡಿ ಎಷ್ಟು ಮಸ್ತ್ ಬಂದ ನೋಡ್ಬಿ. ಕುದಿಸ್ಬೇಕಲ್ಲ ಆಂಟಿ, ಉಮ್ಗಿ ಮಾಡ್ತಾರೆ ಇದ್ರದ್ದು. ಆದ್ರೆ ಇಷ್ಟೊಳಗ ಮಾಡ್ತಾರ ಏನೋ ಗೊತ್ತಿಲ್ಲ, ಕೇಳ್ಬೇಕ್ರಿ. ಏನು ಮಾಡ್ಬೇಕು ನಾವು ಒಂದು ಮಾಡೋಣ ಬಾ. ನೆಕ್ಸ್ಟ್ ಟೈಮ್ ಏನಾರ ಬಂದಾಗ ಹಿಟ್ಟಂದ್ರೆ ಮಾಡ್ಬಿಡೋಣ. ಮಾಡೇವಿ ಬಡ ಬಡ ಅವ್ರಿಕಾಯಿ ಸುಲಿಬಿಡೋಣ. ಸುಲಿಂದ್ರೆ ಸುಲಿದು ಬಡ ಬಡ ಕುದಿಯಾಕಕ್ಕೆ ಬರ್ತೈತಿ. ಒಂದು ಮೊದಲೇ ಸುಲಿದು ಆಮ್ಯಾಗ ಒಲಿ ಪೂಜೆ ಅದು ಮಾಡಕ್ಕೆ ಬರ್ತೈತಿ. ಏನು ಮಾಡಕತ್ತೀವ ಈಗ? ದೋಸೆ ಹಿಟ್ಟು ಕಲಿಸ್ತೇನೆ ನೋಡಂಟಿ. ಮೊದ್ಲೇಕ ಕಲಿಸ್ಬಿಡ್ತೀಯ ಹಿಟ್ಟನ್ನ? 1 ಕಪ್ ಚಿರೋಟಿ ರವೆ ಹಾಕೋತಾನೆ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಕಲಿಸಿ ನೆನೆಸಿಡ್ತಾನೆ. ಹೌದು, ರವೆ ನೆನ್ಕೋಲಿ ಅಂತ ಹೇಳಿರಿ. ಮತ್ತೇನೇನು ಹಾಕೋದು ಅದಕ್ಕೆ? ಇದಕ್ಕೆ ಗೋಧಿ ಹಿಟ್ಟು, ಮೈದಾ ಹಿಟ್ಟು. ಇದು ಗೋಧಿ ಹಿಟ್ಟನ? ಗೋಧಿ ಹಿಟ್ಟು ಅಂತ ಇದೆ. ಇದು ಮೈದಾ ಹಿಟ್ಟು. ಇದು 1 ಕಪ್ ಹಾಕ್ತಾನೆ ನೋಡ್ರಿ. ಚಲೋತ್ನಾಗ ಮಿಕ್ಸ್ ಮಾಡಿ ಕಲಿಸಿಟ್ಬಿಡ್ತೀಯ ಅದನ್ನು ಮೊದ್ಲೇಕ? ಹ್ಞೂ ರೀ, ಕಲಿಸಿಡ್ತೇನೆ ನೋಡ್ರಿ. ಆಂಟಿ, ಇದು ಒಂದು ಹದಕ್ಕೆ ಬಂತು. ಇದನ್ನ ಒಂದು ಇಟ್ಟ ಹೊತ್ತು ಮತ್ತೆ ಮಾಡುವಾಗ ಬೇಕಾರೆ ನಾವು ಹೆಂಗೆ ಬೇಕು ಹಂಗೆ ಮಾಡ್ಕೊಂಡಂತ ಈಗ ಇಷ್ಟ ಕಲಿಸಿಟ್ಬಿಡ್ತೀನಿ. ಅಷ್ಟ ಕಲಿಸಿಡು ಒಲಿ ಒಂದು ಪೂಜೆ ಮಾಡ್ಬೇಕಪ್ಪ. ಮಾದೇವಿ ಒಲಿ ಪೂಜೆ ಮಾಡತ್ತೆ? ಒಲಿ ಪೂಜೆ ಮಾಡ್ತಾನೆ ನೋಡಿ. ಪಟ ಪಟ ಮಾಡಿಬಿಡುವ. ಬಡ ಬಡ ಒಲಿ ಪೂಜೆ ಮಾಡಿ ಹಂಗೆ ಅವ್ರಿಗೆ ಗಡಿಗೆ ಇಟ್ಕೊಂಡು ಅವ್ರಿಕಾಯಿ ಕುದಿಯಾಕನ್ವ ಈಗ ಅದು? ಅವ್ರಿಕಾಯಿ ಕುದಿ ಹಾಕ್ಬೇಕು ನೋಡ್ರಿ.
ಅವ್ರಿಗೆ ಕಾಳು ಬಡ ಬಡ ಎಳೆ ಅವ್ರಿಗೆ ಕಾಳು ಮಸ್ತ್ ಆಕತ್ ಪಲ್ಯ. ನೀರು ಹಾಕ್ಬಿಡೋದಕ್ಕೆ ಎಷ್ಟು ಹೆಸ್ರು ಬರಲಿ, ಹೆಸ್ರು ಬಂದಿಂದ ಕಾಳು ಹಾಕೋಣಂತ. ಉಳ್ಳಾಗಡ್ಡಿ ಹೆಚ್ಚಾತಿ ಅಮ್ಮದೇವಿ, ಉಳ್ಳಾಗಡ್ಡಿ ಪಟಪಟ ಹೆಚ್ಚಿಬಿಡು. ಒಂದು 2 ಹೆಚ್ಚಿಗೆ ಹೆಚ್ಚಂದ್ರೆ ಪಲ್ಯ ರುಚಿ ಆಕತಿ. ಐತಿ ಹಾಕ್ಬಿಡ್ತಾನೆ ನೋಡಿ ಒಂದು ಕಾಳು. ಒಂದು 2 ನಿಮಿಷನಾಗ ಅಂದ್ರೆ ಕುದ್ದ ಬಿಡ್ತಾವೆ, ಭಾಳ ಬೇಕಾಗಿಲ್ಲ. ಯಾಕಂದ್ರೆ ಎಳೆ ಅದಾವೆ ಕಾಳು. ಸ್ವಲ್ಪ ಉಪ್ಪು ಹಾಕ್ತಾನೆ ನೋಡುವ ಇದಕ್ಕೆ. ಈಗ ಒಗ್ಗರಣೆಗೂ ಹಾಕಕ್ಕೆ ಬರ್ತೈತಿ. ಈಗ ಸ್ವಲ್ಪ ಹಾಕೀನಿ. ಅದಕ್ಕೊಂದೆರಡು ಹಸಿ ಮೆಣಸಿನ್ಕಾಯಿ, ಆಮೇಲೆ ಟೊಮ್ಯಾಟೊ 2 ಹೆಚ್ಚಿಬಿಡುವ. ಒಗ್ಗರಣೆ ಹಾಕೇ ಬಿಡೋಣ. ಯಾಕಂದ್ರೆ ಈ ಕಾಳು ಕುದೀತಿದ್ದು. ಆತ್ರಿ ಉಳ್ಳಾಗಡ್ಡಿ ಹೆಚ್ಚದಾತ. ಹಸಿಮೆಣಸಿನ್ಕಾಯಿ ಒಂದೆರಡು ಹೆಚ್ಚಿಕೊಂಡ್ಬಿಡ್ತಾನೆ. ನೋಡಿ ಕುದ್ದ ಬಿಟ್ಟದ ಪೂರ. ಇವ್ನು ಬಸ್ಕೊಂಡ್ಬಿಡ್ತಾನೆ ನೋಡುವ. ಕುದ್ದೋರಿ ಒಂದು ಪ್ಲೇಟ್ ಇಲ್ಲೇ. ಕಾಳು ಕುದ್ದು ಒಗ್ಗರಣೆ ಹಾಕಿಬಿಡ. ಹಾಂ ಹಾಕ್ರಿ. ಪಲ್ಯ ಒಂದು ಮಾಡಿ ಸಂಸ್ಕಾರ ಮಾಡ್ಕೊಳ್ಳೋಣ. ಇದಕ್ಕೆ ಒಗ್ಗರಣೆಗೆ ಎಣ್ಣೆ, ಅದಕ್ಕೆ ಸಾಸಿವೆ ಜೀರಿಗೆ ಹಾಕತ್ತ. ಹಾಕ್ರಿ. ಇದಕ್ಕೆ ಕರಿಬೇವು, ಮೆಣಸಿನ್ಕಾಯಿ ಒಗ್ಗರಣೆ ಹಾಕ್ತಾನೆ. ಟಮಾಟೆ ಒಂದು ಹಾಕೋತಾನೆ ನೋಡಿ. ಉಳ್ಳಾಗಡ್ಡಿ ಫ್ರೈ ಆಗ್ಯಾವ. ಹಾಕ್ತೀರಿ? ಈ ಕಾಳು ಹಾಕ್ಬಿಡ್ತಾನೆ ನೋಡಿ. ಹಾಕ್ರಿ. ಅವ್ರಿಗೆ ಕಾಳು ಪಲ್ಯ ದಾಸಿ ಚೊಂಚಲ ಅಂದ್ರೆ ಇವತ್ತೇನು ಸಂಪು ಸ್ವರ್ಗಕ್ಕೆ ಮೂರಾಗೇನು. ಎಷ್ಟು ಮಸ್ತ್ ಕಾಣಕತ್ತ ನೋಡಿ. ಈಗ ಅದು ಉಪ್ಪು ಹಾಕ್ತಾನೆ ನೋಡುವ. ಉಪ್ಪು, ರುಚಿಗೆ ತಕ್ಕ ಉಪ್ಪು, ಅರಿಶಿನ ಪುಡಿ, ಅರಿಶಿನ, ಮಸಾಲೆ, ಗುರೆಳ್ ಪುಡಿ ಎಲ್ಲನೂ ಹಾಕಿ ಬೆಲ್ಲ ಹಾಕಂಟಿ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಟ್ಬಿಡ್ರಿ. ಅದಕ್ಕೆ ಬೆಲ್ಲ ಇವ್ರು ಯಾಕೆ ಬೆಲ್ಲ ಹಾಕ್ತಾರಪ್ಪ ಅನ್ಬೇಕು ನಮಗೆ. ಇಲ್ಲ, ನಮ್ಮ ಕಡೆ ಈಗ ಹೆಚ್ಚಾಗಿ ಹುಬ್ಳಿ ಧಾರವಾಡ ಸೈಡ್ ಹೆಚ್ಚಾಗಿ ಬೆಲ್ಲ ತಿಂತಾರ. ಇಷ್ಟ ಇಲ್ದೇ ಅದಾರ, ಇಲ್ಲಂತಲ್ಲ. ನಮ್ಮ ಕಡೆನೂ ಹೆಚ್ಚಾಗಿ ಒಬ್ಬೊಬ್ಬರು ಬೆಲ್ಲ. ನಾವು ಜಾಸ್ತಿ ಉಂಟು. ಆದ್ರೆ ಅದ್ರಾಗ ನಾವು ಸ್ವಲ್ಪ ಜಾಸ್ತಿನ ಅಡಿಗೆಗೆ ಬೆಲ್ಲ ಎಲ್ಲಕ್ಕೂ ಹಾಕ್ತೇವೆ. ಅಡಿಗೆ ಪಲ್ಯಕ್ಕಾಗಲಿ, ಸಾರಿಗೆ ಆಗಲಿ, ಪಲಾವಿಗೆ ಆಗಲಿ, ಒಂದು ತಾಲಿಪಟ್ಟಿ ಮಾಡಿದ್ರು ಸಕ್ಕರೆ ಅಥವಾ ಬೆಲ್ಲ ಹಾಕ್ತೇವೆ ನಾವು. ಇದಕ್ಕೆಲ್ಲ ಹಾಕಿದ್ದಾದ್ಮೇಲೆ ಈಗ ಸ್ವಲ್ಪ ನೀರು ಹಾಕ್ಬಿಡ್ತಾನೆ ನೋಡಿ. ನೀರು ಹಾಕಿ ಸ್ವಲ್ಪ ಕುದೀಲಿ. ಪಲ್ಯ ರೆಡಿ ಅಥವಾ ಇದು ರೆಡಿ ಆತ. ಇಳಿ ಬಿಡ್ರಿ ಬಿಡ್ತಾನೆ ನೋಡಿ. ಇದನ್ನ ಇಳಿ ಚೊಂಚಲದೊಂದು ಇಟ್ಕೊಂಡ್ಬಿಡು. ಚೊಂಚಲ ಮಾಡಿ ದೋಸೆ ಅಂತ ಹೋಗ್ಕೊಂಡ್ಬಿಟ್ಟೆ ಅಂದ್ರೆ ಇವತ್ತಿಂದ ಭರ್ಜರಿ ಊಟ ರೆಡಿ ಆದಂಗೆ. ನಮ್ಮ ಅತ್ತೆಯಾರದು ಇತ್ತಾಗ ನೋಡಾಕತ್ತಾರ. ಸ್ವಲ್ಪ ಅವ್ರನ್ನ ಪಟ ಪಟ ಕರ್ದು ಬಿಡೋಣ್ರಿ. ಹಂಗಾರ ಹೊಟ್ಟೆಸಿರ್ತೈತಿ. ನಾಷ್ಟ ಟೈಮ್ ಮಿಕ್ಸ್ ಆದಂಗೆ ಆಗೈತಿ ಈಗ ಆಗಲೇ. ಚೊಂಚಲದ್ದು ಸಜ್ಜು ಮಾಡ್ಕೊತೀರನ? ಬೆಲ್ಲನ ಬೆಲ್ಲ ಹಾಕಾತಾನೆ. ಬೆಲ್ಲ ಹಾಕಿ ಕರ್ಗಸಾಕಿಡ್ಬೇಕಲ್ಲ. ಇದೇನಂಟಿ ಇದು ಸ್ಪೆಷಲ್ ಚೊಂಚಲ? ಇದು ಈಗಿನ ಅಡಿಗೆ ಅಲ್ವೇ. ಇದು ಭಾಳ ಹಳೆ ಕಾಲದ ಅಡಿಗೆ ಇದು. ಇದು ಒಂಥರ ನಮ್ಮ ಅಮ್ಮ ಅಜ್ಜಾರು ಹೆಚ್ಚಾಗಿ ಮಾಡಿ, ನಮ್ಮ ಅವ್ವಾರು ಮತ್ತು ಮಾಡಿದ ಕಡಿಮೆ ಇದನ್ನ. ನಮ್ಮ ಅಜ್ಜ ನಮ್ಮ ಅಮ್ಮ ಇದ್ದಿದ್ದು ಮಾಡಿದಾಗ ಜಾಸ್ತಿ ಅಂತಿದೆ. ನಮ್ಮ ಅಪ್ಪ ಹೇಳ್ತಿರ್ತಾರ
ನಮ್ಮವ್ವ ಚೊಂಚಲ ಮಾಡ್ತಿದ್ಲು ಅಂತೇಳಿ. ಆದ್ರೆ ನಮ್ಮವರು ಮಾಡಿಕೊಟ್ಟಾರಿಲ್ಲ ಅಂತಲ್ಲ, ಅದು ಹಗಲಲ್ಲೇ ಮಾಡಿಲ್ಲ. ಇದನ್ನು ಇವತ್ತು ಹೆಚ್ಚಾಗಿ ಯಾರಿಗೂ ಗೊತ್ತಿಲ್ಲಲ್ಲ ಈಗಿನ ಮಂದಿಗೆ ಹೆಂಗನ್ನು ಅಂತದನ್ನು ತೋರಿಸ್ತಾನೆ. ಚಪಾತಿ ಜೊತೆ ಪಲ್ಯ ಇಲ್ಲ ಅಂದ್ರೂ ಚೊಂಚಲ ಮಾಡಿದ್ರೆ ಮಕ್ಳು ಇಷ್ಟಪಟ್ಕೊಂಡು ತಿಂತಾರಲ್ರಿ. ಮಾಡ್ಬೇಕು ನೋಡ್ರಿ. ಸಣ್ಣ ಹುಡುಗರಿಗೆ ಸಣ್ಣ ಮಕ್ಕಳಿಗೆ ಎಲ್ಲರಿಗೂ ಮಾಡಿಕೊಡ್ಬೇಕು. ಏನನ್ನೋದು ಗೊತ್ತಾಗತ್ತೆ ಹಳೆ ಅಡಿಗೆ ಏನನ್ನು ಅಂತ. ಅದಕ್ಕೆ ನೀರು ಹಾಕ್ತಾನೆ ನೋಡುವ, ಬೆಲ್ಲನಾಗ ಹಾಕೇನದಕ್ಕೆ ಈಗ ಇಷ್ಟ ನೀರು ಹಾಕ್ತಾನೆ. ಬೆಲ್ಲ ಕರ್ಗು ಮಟ್ಟ ಬಾಯಿ ಮುಚ್ಚಿ ಬಿಡೋದನಿ. ಬೆಲ್ಲ ಒಂದು ಪೂರ ಕರಗ್ಲೆ ಕರಿಗಿಂದ ಸೋಸ್ಕೊಂತಾನೆ. ಯಾಕಂದ್ರೆ ಬೆಲ್ಲದಾಗ ಕಸ ಇರ್ತೈತಲ್ಲ, ಸೋಸಿಂದ ಆಮೇಲೆ ಮುಂದೆ ಏನೇನು ಹಾಕೋದು ಅನ್ನೋದು ನೋಡೋಣ ಅಂತ. ಮಾದೇವಿ ಇದನ್ನೇನು ಇದನ್ನ ಕಂಪಿನ ಸಾಮಾನು ಅರ್ಯಾಕತ್ತೇನ? ಏನೇನು ಅವು? ಇವು ಗಸಗಸಿರಿ, ಏಲಕ್ಕಿ, ಲವಂಗ ಇವಷ್ಟೇ ಜಜ್ಕೊಂಡ್ಬಿಡ್ತೀಯಲ್ಲ, ಪಟ ಪಟ ಜಜ್ಕೊ. ನಾ ಅಷ್ಟೊಳಗೆ ಈ ಹಿಟ್ಟು ಕಲ್ಸ್ಕೊಂಡ್ಬಿಡ್ಲ, ಸ್ವಲ್ಪಕ್ಕೆ ಪುಟಾಣಿ ಹಿಟ್ಟು ಕಲ್ಸ್ಕೊಬೇಕು. ಇದನ್ನು ಕಲಿಸ್ಕೊಂತಾನೆ ನೋಡಣ್ಣ. ಹಿಟ್ಟು ತೊಗೊಂಡ ನೋಡ್ಬೇ ಮಾಡಕ ಕಲಿಸ್ಲಾ ಇದನ್ನ? ಕಲಿಸ್ರಿ. ಹೆಸರು ಬಂದ ಬಿಡ್ತಂತೆ ಅದು ಕುದಿಯಾಕತ್ತತಿ. ಆಗಲೇ ಅದನ್ನು ಸೋಸ್ಕೋಬೇಕಾ, ಸೋಸ್ಕೊಂಡು ಇದನ್ನೆಲ್ಲ ಮಿಕ್ಸ್ ಮಾಡ್ತಾನೆ. ಒಂದು ಇಲ್ಲಿ ಏಲಕ್ಕಿ ಲವಂಗ ಅಂತೂ ಜಜ್ಜಾಕತ್ತಿ ನೀನು ಬಡ ಬಡ ಕುಟ್ಟದ ಆಟ ಅಂಟಿ ಇದು ಕಲ್ಸೋದು ಕಲ್ಸೇ ನೋಡುವ. ಇದೊಂದಿಟ ಬೆಲ್ಲ ನಂದು ಕರಗಿಸ್ಕೊಂಡ್ಬಿಡ್ತಾನೆ. ಇದು ಏನು ಸೋಸ್ಕೊಂಡ್ಬಿಡ್ತಾನೆ. ಸೋಸ್ತೀರ? ಸೋಸ್ಲಾ ಇದನ್ನ? ಸೋಸ್ರಿ. ಕಸ ಇರ್ತತಲ್ಲ ಹಿಂಗಾಗಿ ಸೋಸೋದು. ಇಲ್ಲಿಕಂದ್ರೆ ಏನು ಸೋಸೋ ಅವಶ್ಯಕತೆ ಇಲ್ಲ. ಕಬ್ಬಿನ ಸೆಪ್ಪಿ ಹಣ್ಣಿನ ಎಂಥದ್ದು ಸಣ್ಣ ನೊಕ್ಕ ಏನಿದೆ ಉಸುಕ್ನೆ ಅಂತ ಅದಿರ್ತದೆ. ಹೌದನ್ರಿ. ಹುಷಾರ್ರಿ, ಸುಳ್ಕೊಂತೀರ ಅದಕ್ಕೆ. ಇನ್ನೇನು ಹಾಕೋದೆಲ್ಲ ಹಾಕ್ತಾನೆ ನೋಡ್ರಿ. ಚಲೋ ಮಾದೇವಿ ಕಂಪಿನ ಸಾಮಾನು ಹಾಕ್ತಾನೆ ನೋಡುವ. ಇದಕ್ಕೆ ಹಾಕ್ರಿ. ಇದು ಏನೇನಪ್ಪ ಅಂದ್ರೆ ಏಲಕ್ಕಿ ಲವಂಗ ಗಸಗಸೆ ಹಿಟ್ಟು ಹಾಕ್ತಾನೆ ನೋಡಿ. ಇದನ್ನು ಕಲಿಸಿಟ್ಕೊಂಡಿದ್ನಲ್ಲ ಪುಟಾಣಿ ಹಿಟ್ಟಿದು ಕಲಿಸಿಟ್ಕೊಂಡಿದ್ದನ್ನು ಹಾಕ್ತಾನೆ. ಸ್ವಲ್ಪ ಕೊಬ್ಬರಿ ಸುಸ್ಲ ಹಾಕ್ತಾನೆ ನೋಡಿ. ಸ್ವಲ್ಪ ಚಲೋ ಹೊತ್ನಾಗ ಕುದೀಲಿ. ಹಾಕ್ತಾನೆ ನೋಡುವ. ಹಾಕ್ರಿ. ಅಂದ್ರೆ ಬೆಲ್ದಾನ ಸೌಳು ಎಲ್ಲ ಹೋಗತ್ತೆ ಒಂದು ತುಪ್ಪ ಹಾಕಿದ್ರೆ. ಸ್ಟಾರ್ಟ್ ಕರು. ಇದು ಕುದಿಯಾಕತ್ತೆ ನೋಡುವ. ಕಿಳಿ ಬಿಡ್ತಾ ಇದೆ ರೆಡಿ ಆತಿಗಿದು. ಇನ್ನು ಪಟ ಪಟ ದ್ವಾಸೆ ದ್ವಾಸೆ ಮಾಡಿಬಿಡೋದು. ಹಂಚಿಟ್ಕೊಬಿಡ ಬಿಡ ದ್ವಾಸೆ ಹೋದ ಬಿಡೋಣಂತ. ಇದನ್ನು ಪಟಾಪಟ ಒಂದೆರಡು ದಾಸಿ ಮಾಡಿಕೊಟ್ಬಿಡು. ಎಡೆ ಹಿಡಿತೇನೆ ಸುತ್ತು ದೇವ್ರಿಗೆ ಎಡೆ ಹಿಡಿದು ಆಮೇಲೆ ಎಲ್ಲರೂ ನಾಷ್ಟ ಕರಿನಂತ. ಭಾಳ ತಾತ ಕಾಯಿನ ಭಾಳ ಆತ ಹಂಚ್ಕೊಳತ್ತೆ ಮಾದೇವಿ. ಎಣ್ಣೆ ಹಚ್ಚಿಬಿಡು.
ಸುತ್ತಲೂ ಗಾಳಿ ಹೊರತತ್ತಲ್ಲ ಹೊಳ್ಯಾಡಕತ್ತವ. ನೋಡಿದ್ರಲ್ಲ ದಾಸಿ ಚೊಂಚಲ ಅವ್ರಿಕಾಯಿ ಪಲ್ಯ ಹೆಂಗಾಗೈತೆ ಅಂತ ಹೇಳಿ ನಮ್ಮ ಹಳ್ಳಿ ಶೈಲಿಯೊಳಗೆ ಸಂಕ್ರಮಣಕ್ಕೆ ಹೆಚ್ಚಾಗಿ ಒಂದು ಮಾಡ್ತಾರೆ. ಹೀಗಾಗಿ ನೀವು ಯಾರ್ಯಾರಿಗೆಲ್ಲ ಗೊತ್ತಿಲ್ಲಲ್ಲ, ನೀವು ಮನ್ಯಾಗ ಟ್ರೈ ಮಾಡಿರಿ. ನಿಮ್ಗೆ ಇವತ್ತಿನ ರೆಸಿಪಿಗಳು ಇಷ್ಟ ಆಗ್ಯಾವ ಅಂತ ಅಂದ್ಕೊಂಡೇವಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸದಾಗಿ ಯಾರೆಲ್ಲ ನೋಡ್ತಿದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡಿ. ಬರ್ರಿ ಎಲ್ಲರೂ ನಾಷ್ಟ ಮಾಡೋಣಂತೆ.